ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಸಿರ್ಸಿಯಿಂದ 19 ಕಿಲೋಮೀಟರ್ ದೂರ ಇರೋ ಗುಡ್ನಾಪುರಕ್ಕೆ ಬಂದಿದ್ದೀವಿ. ಗುಡ್ನಾಪುರದಲ್ಲಿ ದೇವಸ್ಥಾನ ಶ್ರೀ ಬಂಗಾರೇಶ್ವರ ದೇವಸ್ಥಾನ, ಹಾಗೆ ಬೃಹದಾಕಾರದ ಒಂದು ಕೆರೆ ಕೂಡ ಇದೆ. 164 ಎಕರೆಯಲ್ಲಿ ಇದೆ ಅಂತ ಈ ಕೆರೆ. ಇಲ್ಲಿ ಶಿವರಾತ್ರಿಯಲ್ಲಿ ರಥೋತ್ಸವ ಆಗತ್ತೆ, ತೆಪ್ಪೋತ್ಸವ ಆಗತ್ತಂತೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಶ್ರೀ ಕರಿಯಮ್ಮ ಮರಿಯಮ್ಮ ದೇವಸ್ಥಾನ ಕೂಡ ಇದೆ. ಅಲ್ಲಿಂದಲೂ ಕೂಡ ಸ್ವಲ್ಪ ದೂರದಲ್ಲಿ ಒಂದು ವಿಶೇಷವಾದ ಜಾಗ, ವೀರಭದ್ರ ದೇವಾಲಯ, ಶಾಸನ ಮತ್ತು ಪುರಾತನ ನೆಲೆಯ ಕುರುಹುಗಳನ್ನ ನೀವು ನೋಡಬಹುದು. ಇವಾಗ ನೀವು ನೋಡ್ತಾ ಇರೋದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಜೈನ ಮಂದಿರ ಆಗಿತ್ತಂತೆ. ಕ್ರಮೇಣ ಜೀರ್ಣೋದ್ಧಾರ ಮಾಡಿಬಿಟ್ಟು ವೀರಭದ್ರ ದೇವಾಲಯವನ್ನ ನಿರ್ಮಾಣ ಮಾಡಲಾಯಿತು ಅಂತ ಹೇಳಲಾಗುತ್ತೆ. ಈ ಸ್ತಂಭ ಶಾಸನವನ್ನ ಕದಂಬರ ರವಿವರ್ಮ ಶಾಸನ ಅಂತಾನೆ ಪ್ರಸಿದ್ಧಿ ಹೊಂದಿದೆ. 20 ಅಡಿ ಎತ್ತರ ಇದೆ. ಆ ಶಾಸನದಲ್ಲಿ ಕದಂಬರ ವಂಶಾವಳಿಯನ್ನ ವಿವರಿಸಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆ ಈ ಜಾಗದಲ್ಲಿ ಕದಂಬರ ದೊರೆ ರವಿವರ್ಮ ತನ್ನ ಅರಮನೆ, ಮನ್ಮಥನಿಗಾಗಿ ಒಂದು ದೇವಾಲಯ, ಮತ್ತೆ ರಾಣಿಯರ ಅಂತಃಪುರ ಮತ್ತೆ 2 ನರ್ತನ ಶಾಲೆ ಕೂಡ ಇದೆ ಅಂತ ಹೇಳಲಾಗುತ್ತೆ. ಕದಂಬರ ಕಾಲದಲ್ಲಿ ರಾಜ ರವಿವರ್ಮ ಅವರು ವಸಂತೋತ್ಸವವನ್ನು ಆಚರಣೆ ಮಾಡ್ತಿದ್ರಂತೆ ಚೈತ್ರ ಮಾಸದಲ್ಲಿ. ಇವಾಗ ಬನವಾಸಲ್ಲಿ ಅದನ್ನ ಕದಂಬೋತ್ಸವವಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಕದಂಬೋತ್ಸವಕ್ಕೆ ಜ್ಯೋತಿಯನ್ನ ಕೂಡ ಇಲ್ಲಿಂದ ತಗೊಂಡು ಹೋಗ್ತಾರಂತೆ. ಇಲ್ಲಿಂದ ಬನವಾಸಿ ಕೂಡ ಹತ್ರ ಆಗುತ್ತೆ, ಕೇವಲ 6 ಕಿಲೋಮೀಟರ್ ಆಗುತ್ತೆ. ಸ್ಥಳೀಯರ ಪ್ರಕಾರ ಇಲ್ಲಿ ಸುರಂಗ ಮಾರ್ಗ ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಇಂದಲೇ ವಿಶಾಲವಾದ ಕೆರೆಯನ್ನ ನೋಡಬಹುದು, ಸುಂದರವಾದ ಸೂರ್ಯಾಸ್ತವನ್ನ ನೋಡಬಹುದು. ತುಂಬಾನೇ ಚೆನ್ನಾಗಿದೆ ಜಾಗ. ನೀವು ಈ ಜಾಗವನ್ನ ನೋಡಿಲ್ಲ ಅಂದ್ರೆ ಮುದ್ದಾಂ ಭೇಟಿ ಕೊಡಿ, ತುಂಬಾನೇ ಚೆನ್ನಾಗಿದೆ. ಪೂರ್ತಿ ವಿಡಿಯೋ ಬೇಕು ಅಂದ್ರೆ ನಮ್ಮ ಶ್ರೀಲಾಕ್ಸ್ ಚಾನಲ್ ಅನ್ನ ಭೇಟಿ ನೀಡಿ. ಥ್ಯಾಂಕ್ ಯು.